ನಮಸ್ತೆ ಎಲ್ರಿಗೂ. ಹಾಯ್ ಮೈ ಸ್ಟೂಡೆಂಟ್. ಸಿ ಇವತ್ತು ಸೆಕೆಂಡ್ ಲೆಸನ್ 6th ಸ್ಟ್ಯಾಂಡರ್ಡು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಅಂದರೆ ನಮ್ಮ ಈ ಜೀವ ಜಗತ್ತಿನಲ್ಲಿ ಏನೇನೆಲ್ಲ ವೈವಿಧ್ಯತೆಗಳಿದೆ ಅಂತೇಳಿ. ಅಂದರೆ ಅನೇಕ ವೈವಿಧ್ಯತೆಗಳಿದೆ. ಅದರಲ್ಲಿ ನಮ್ಮ ಈ ಜೀವಿಗಳ ಕುರಿತು ಜೀವ ವೈವಿಧ್ಯತೆಯಲ್ಲಿರ್ತಕ್ಕಂಥ ವೈವಿಧ್ಯತೆಗಳು ಏನು ಅಂತೇಳಿ. ಸಿ, ಟ್ರೀಸ್ ಸ್ಟ್ಯಾಂಡ್ ಇನ್ ದ ಸನ್ ಆ್ಯಂಡ್ ಗಿವ್ ಶೇಡ್ ಟು ಅದರ್ಸ್. ಅಂದರೆ ಸಾಮಾನ್ಯವಾಗಿ ಸೂರ್ಯನ ಬೆಳಕಿನಲ್ಲಿ ನಿಂತಿರ್ತಕ್ಕಂತಹ ವೃಕ್ಷಗಳು, ಅಂದರೆ ವೃಕ್ಷಗಳು ಅಂದರೆ ಟ್ರೀಸ್, ಮರಗಳು ಸೂರ್ಯನ ಬೆಳಕಿಗೆ ಎದುರಾಗಿ ನಿಂತಿರುತ್ತಲ್ಲ ಮರಗಳು. ಆ ಮರಗಳು ಸಾಮಾನ್ಯವಾಗಿ ಇನ್ನು ಗಿವ್ ಶೇಡ್ ಟು ಅದರ್ಸ್ ಅಂದರೆ ಬೇರೆಯವರಿಗೆ ನೆರಳನ್ನು ಕೊಡುತ್ತವೆ ಅಲ್ವಾ. ಬೇರೆಯವರಿಗೆ ಸೂರ್ಯನ ಬೆಳಕಿಗೆ ಅದು ಎತ್ತರವಾಗಿ ಬಿಸಿಲು ಮಳೆ ಗಾಳಿಗೆಲ್ಲ ನಿಂತಿದ್ರು ಇತರರಿಗೇನು ನೆರಳನ್ನು ಕೊಡುತ್ತೆ. ದೇ ಫ್ರೂಟ್ಸ್ ಆರ್ ಆಲ್ಸೋ ಫಾರ್ ಅದರ್ಸ್. ಹಣ್ಣುಗಳನ್ನು ಸಹ ಇತರರಿಗಾಗಿಯೇ ಕೊಡುತ್ತೆ. ಲೈಕ್ವೈಸ್ ಗುಡ್ ಪೀಪಲ್ ಬಿಯರ್ ಆಲ್ ಹಾರ್ಡ್ಶಿಪ್ಸ್ ಆ್ಯಂಡ್ ಬ್ರಿಂಗ್ ವೆಲ್ಫೇರ್ ಟು ಅದರ್ಸ್. ಅದೇ ರೀತಿ ಸಜ್ಜನರು, ಗುಡ್ ಪೀಪಲ್ಸ್ ಅಂದರೆ ಒಳ್ಳೆಯ ಜನರು, ಸಜ್ಜನರು ಏನು ಮಾಡ್ತಾರೆ, ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಇತರರಿಗೆ ಒಳ್ಳೆಯದನ್ನು ಮಾಡ್ತಾರೆ. ಬ್ರಿಂಗ್ ವೆಲ್ಫೇರ್ ಟು ಅದರ್ಸ್. ದೇ ಗಿವ್ ಟು ಅದರ್ಸ್ ವಾಟ್ ಎವರ್ ದೇ ಹ್ಯಾವ್ ಅರ್ನ್ಡ್. ಅಂದರೆ ಅವರು ತಮ್ಮ ಎಲ್ಲ ಗಳಿಕೆಯನ್ನು ಇತರರಿಗೆ ನೀಡ್ತಾರೆ. ಅವರು ಏನೇನು ಗಳಿಸಿರ್ತಾರೆ ಅಂದರೆ ಒಳ್ಳೆ ಕೆಲಸಗಳಿಗೆ ಒಳ್ಳೆಯವರಿಗೆ ಸಜ್ಜನರು ಯಾವಾಗಲೂ ಕಷ್ಟಗಳನ್ನು ಎಲ್ಲ ಸಹಿಸಿಕೊಂಡು ಇತರರಿಗೆ ಒಳ್ಳೆಯದನ್ನು ಮಾಡ್ತಾರೆ. ಇದು ವೈಸೈ ಅಂದರೆ ಇದೊಂದು ಶುಭಾಶಯ. ಟುಡೇ ಸೈನ್ಸ್ ಅಲ್ಲಿ It is a pleasant morning after yesterday's refreshing rain. ನಮಗೆ ಮಳೆ ಬಂದರೆ ಆ ಮಳೆ ಬಂದಿದ್ದ ನೆಕ್ಸ್ಟ್ ಡೇಗೆ ಎಷ್ಟು ತಣ್ಣಗೆ ಕೂಲಾಗಿ ಒಂಥರ ಫ್ರೆಶ್ ಆಗಿದೆ ಅಲ್ವಾ ಡೇ. ಹಾಗೆ ಇಟ್ ಇಸ್ ಎ ಪ್ಲೀಸಿಂಗ್ ಮಾರ್ನಿಂಗ್ ಆಫ್ಟರ್ ಯೆಸ್ಟರ್ಡೇಸ್ ರಿಫ್ರೆಶಿಂಗ್ ರೈನ್. ನಿನ್ನೆ ಬಂದಿದ್ದ ಮಳೆಯಿಂದಾಗಿ ಚೇತೋಹಾರಿ ಮಳೆ, ರಿಫ್ರೆಶಿಂಗ್ ರೈನ್ ಅಂದರೆ ಒಂಥರ ಚೆನ್ನಾಗಿ ಮಳೆ ಬಂದಿರೋದ್ರಿಂದಾಗಿ ಈ ದಿನದ ಮುಂಜಾನೆ ಅಂದರೆ ಮಾರ್ನಿಂಗ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಏನಾಗಿದೆ, ನಮ್ಮೆಲ್ಲರಿಗೂ ಉಲ್ಲಾಸದಾಯಕವಾಗಿದೆ, ಪ್ಲೀಸೆಂಟ್ ಆಗಿದೆ. ಡಾಕ್ಟರ್ ರಘು ಆ್ಯಂಡ್ ಮನಿರಾಮ್ ಚಾಚಾ ಅಂಕಲ್ ಹ್ಯಾವ್ ಬೀನ್ ಇನ್ವೈಟೆಡ್ ಟು ದ ಸ್ಕೂಲ್ ಬೈ ದ ಸೈನ್ಸ್ ಟೀಚರ್. ಇನ್ ಮೇಡಮ್ ಲೇಖಕ ಸುಲೇಖಾ ಮೇಡಮ್. See, Dr. Raghu and Maniram Chacha uncle have been invited to the school by the science teacher, Madam Sulekha. ಸುಲೇಖಾ ಮೇಡಮ್ ಆದಂತಹ ಅಂದರೆ ವಿಜ್ಞಾನ ಶಿಕ್ಷಕಿಯರು, ಸೈನ್ಸ್ ಟೀಚರ್ ಆದಂತಹ ಸುಲೇಖಾ ಮೇಡಮ್ನ ಉತ್ತೇಜನಕಾರಿಯಾಗಿ ಪರಿಸರ ನಡಿಗೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಘು ಮತ್ತು ಮಣಿರಾಮ್ ಚಾಚಾರನ್ನು ಶಾಲೆಗೆ ಆಹ್ವಾನಿಸಿದ್ದರು. ಸೈನ್ಸ್ ಟೀಚರ್ ಆ ಒಂದು ಸ್ಕೂಲ್ನ ಸೈನ್ಸ್ ಟೀಚರ್ ಯಾರು ಗೆಸ್ಟನ್ನ ಇನ್ವೈಟ್ ಮಾಡ್ತೀವಿ ಅಲ್ವಾ, ಒಳ್ಳೆ ರಿಸೋರ್ಸಬಲ್ ಪರ್ಸನ್ಸ್ನ ಕರೆಸ್ತಾರೆ, ಅಥವಾ ಅವ್ರಿಗೆ ಗೊತ್ತಿರ್ತಕ್ಕಂಥ ಇನ್ನೂ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ಗಳನ್ನ ಅಥವಾ ಪರಿಸರದ ಬಗ್ಗೆ ಸೈನ್ಸ್ ಬಗ್ಗೆ ಹೆಚ್ಚು ತಿಳ್ಕೊಂಡಿರೋರನ್ನ ಆ ರೀತಿ ಇನ್ವೈಟ್ ಮಾಡಿ ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಅವ್ರ ಮೂಲಕ ಏನಾದರೂ ಡೆಮಾನ್ಸ್ಟ್ರೇಷನ್ನ ಮಾಡಿಸ್ತಾರೆ. ಇಲ್ಲೂ ಹಾಗೆ ಸುಲೇಖಾ ಎಂಬ ಸೈನ್ಸ್ ಟೀಚರು ಡಾಕ್ಟರ್ ರಘು ಆ್ಯಂಡ್ ಮಣಿರಾಮ್ ಚಾಚಾ ಎಂಬ ಇಬ್ಬರನ್ನ ಅವರ ಶಾಲೆಯಲ್ಲಿ ಇದು ಪರಿಸರದ ನಡಿಗೆಗೆ ಕಾರ್ಯಕ್ರಮಕ್ಕೆ, ಪರಿಸರದ ಕುರಿತು ಹೊರಗಡೆ ಹೋಗೋದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಟು ಫೆಸಿಲಿಟೇಟ್ ಆ್ಯಂಡ್ ಎಕ್ಸೈಟಿಂಗ್ ನೇಚರ್ ವಾಕ್. ಏನು ಮಾಡಿದ್ದಾರೆ, ಪರಿಸರದ ನಾವು ನೇಚರ್ ವಾಕ್ ಮಾಡೋಣ ಅಂದರೆ ಪರಿಸರದಲ್ಲಿ ಅಥವಾ ಅದೊಂದು ಪಾರ್ಕ್ ಅಥವಾ ಒಂದು ಚಿಕ್ಕ ಫಾರೆಸ್ಟ್ ಇರ್ಬೋದು, ಅಲ್ಲಿ ವಾಕ್ ಮಾಡಿಕೊಂಡು ಪರಿಸರದ ಕುರಿತು ಹೆಚ್ಚೆಚ್ಚು ವಿಷಯಗಳನ್ನ ಮಕ್ಕಳಿಗೆ ತಿಳ್ಕೊಳ್ಳೋದಕ್ಕೋಸ್ಕರ ಪರಿಸರ ನಡಿಗೆಗಾಗಿ ಡಾಕ್ಟರ್ ರಘು ಆ್ಯಂಡ್ ಮಣಿರಾಮ್ ಚಾಚಾವನ್ನ ಟೀಚರ್ ಏನು ಮಾಡಿದ್ದಾರೆ, ಸೈನ್ಸ್ ಟೀಚರು ಇನ್ವೈಟ್ ಮಾಡಿದ್ದಾರೆ. ಡಾಕ್ಟರ್ ರಘು ಈಸ್ ಎ ಸೈಂಟಿಸ್ಟ್ at the nearby research laboratory and Maniram Chacha is an elderly person from a nearby community. ಇಲ್ಲಿ ಡಾಕ್ಟರ್ ರಘು ಅನ್ನೋರು ಒಬ್ಬರು ವಿಜ್ಞಾನಿ ಅಂದರೆ ಸೈಂಟಿಸ್ಟ್. ಅವರು ಅಂದರೆ ಅಲ್ಲೇ ಹತ್ತಿರದಲ್ಲಿ ಸಂಶೋಧನಾ ಪ್ರಯೋಗಾಲಯದಲ್ಲಿ ಒಬ್ಬ ವಿಜ್ಞಾನಿಗಳಾಗಿದ್ದಾರೆ ಅವರು, ಸೈಂಟಿಸ್ಟ್. ಆ್ಯಂಡ್ ಮಣಿರಾಮ್ ಚಾಚಾ ಇಸ್ ಅನ್ ಎಲ್ಡರ್ಲಿ ಪರ್ಸನ್ಸ್ ಫಾರ್ ನಿಯರ್ ಬೈ ಕಮ್ಯುನಿಟಿ. ಅದೇ ರೀತಿ ಮಣಿರಾಮ್ ಚಾಚಾ ಅನ್ನೋರು ಆ ಸಮುದಾಯದ ಹಿರಿಯ ವ್ಯಕ್ತಿಗಳಾಗಿದ್ದಾರೆ. ಆ ಒಂದು ಸಮುದಾಯಕ್ಕೆ ಎಲ್ಡರ್ ಪರ್ಸನ್, ದೊಡ್ಡವರು, ಹಿರಿಯರು.
Maniram Chacha is an expert in mimicking birds' calls. ಮನಿರಾಮ್ ಚಾಚಾ ಅನ್ನೋರು ಪಕ್ಷಿಗಳ ತರ ಕೂಗೋದ್ರಲ್ಲಿ ಹೆಚ್ಚು ನಿಪುಣತೆಯನ್ನ ಹೊಂದಿದ್ದಾರೆ. ಪಕ್ಷಿಗಳು ಹೇಗೆ ಕೂಗುತ್ತೋ ಸೌಂಡ್ ಮಾಡುತ್ತೋ ಆ ರೀತಿನೇ ಅನುಸರಿಸೋದ್ರಲ್ಲಿ ಮನಿರಾಮ್ ಚಾಚಾ ತುಂಬಾ ನಿಪುಣತೆಯನ್ನ ತುಂಬಾ ಚೆನ್ನಾಗಿ ಅವರು ಬರ್ಡ್ಸ್ಗಳ ತರ ಸೌಂಡ್ ಮಾಡೋದು ಅದನ್ನ ಮಾಡ್ತಾರೆ. ಯಾರು? ಮನಿರಾಮ್ ಚಾಚಾ. He is also brilliant at identifying a variety of plants and animals. ಅದೇ ರೀತಿ ಅವರು ಕೇವಲ ಬರೀ ಪಕ್ಷಿಗಳು ಬರ್ಡ್ಸ್ ಸೌಂಡ್ ಮಾಡೋದಿಲ್ಲದೆ ವಿವಿಧ ರೀತಿಯ ಅಂದ್ರೆ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅನಿಮಲ್ಸ್ನ ಗುರುತಿಸುವಂತಹ ಮೇಧಾವಿ. ಈಗ ನಿಮ್ಗೆ ನೋಡಿ, ನಿಮ್ಮ ಹಿರಿಯರಿಗೆ ಗೊತ್ತಿದ್ದಷ್ಟು ಸಸ್ಯಗಳು, ಫ್ಲವರ್ಸ್, ಹೂಗಳು, ಗಿಡಗಳು, ಪ್ರಾಣಿಗಳು ನಿಮ್ಗಳ ಗೊತ್ತಿಲ್ಲ ಅಲ್ವಾ? ನಿಮ್ಮ ತಂದೆ ತಾಯಿಗೆ ಗೊತ್ತಿರೋಷ್ಟು ನಿಮಗೆ ಗೊತ್ತಿಲ್ಲ. ಅದೇ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ತಂದೆ ತಾಯಿಗಳಿಗೆ ಅವರ ತಂದೆ ತಾಯಿಗಳಿಗೆ ಗೊತ್ತಿರುವಂತಹ ಗಿಡಗಳಿರ್ಬೋದು, ಹೂಗಳಿರ್ಬೋದು, ಅವ್ರ ಕಾಲದಲ್ಲಿ ಇದ್ದಂತಹ ಸಣ್ಣ ಸಣ್ಣ ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು ಇಲ್ಲ. ಈಗ ಝೂನಲ್ಲೇ ನೋಡಿ, ಎಷ್ಟೋ ಅನಿಮಲ್ಸ್ಗಳು ಎಂಡೇಂಜರ್ಡ್ ಸ್ಪೀಸೀಸ್ ಅಲ್ಲಿವೆ. ಹಳೆಯ ಕಾಲದಲ್ಲಿ ತುಂಬಾ ಹಿಂದಿನ ವರ್ಷಗಳಲ್ಲಿ ತುಂಬಾ ಹಿಂದೆ ಇದ್ದಂತಹ ಸಸ್ಯಗಳಿಲ್ಲ, ಹಳೆಯ ಕಾಲದ ಮರಗಳಿಲ್ಲ, ಬರ್ಡ್ಸ್ ಇಲ್ಲ. ಈಗ ಗುಬ್ಬಚ್ಚಿನೇ ಕಾಣೆಯಾಗಿದೆ ಅಲ್ವಾ? ನಾವೆಲ್ಲ ಈ ಪಿಕ್ಚರ್ಸ್ ಅಲ್ಲಿ, ಚಿತ್ರಪಟಗಳಲ್ಲಿ ನೋಡ್ಬೇಕು. ಬರ್ಡ್ಸ್ ಇರ್ಬೋದು, ಲಯನ್ಸ್ ಇರ್ಬೋದು, ಅಥವಾ ಡೈನೋಸರ್ ಇರ್ಬೋದು, ಅವನ್ನೆಲ್ಲ ನಾವು ನೋಡೇ ಇಲ್ಲ ಅಲ್ವಾ ಜೀವಂತವಾಗಿ. ಹಾಗೆ ಕೆಲವೊಂದು ಗಿಡಗಳನ್ನ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಪ್ಲಾಂಟ್ಸ್ಗಳನ್ನ ನಮಗೆ ಗೊತ್ತೇ ಇರಲ್ಲ ಇದು ಯಾವ ಪ್ಲಾಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಆದರೆ ಈ ಮನಿರಾಮ್ ಚಾಚಾ ಇದ್ದಾರಲ್ಲ, ಅವರು ವೆರೈಟೀಸ್ ಆಫ್ ವಿವಿಧ ರೀತಿಯ ವೈವಿಧ್ಯಮಯ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ಗಳನ್ನ ಗುರುತಿಸುವುದರಲ್ಲಿ ಹೆಚ್ಚು ಮೇಧಾವಿ. ಅವರು ಬ್ರಿಲಿಯಂಟ್. ಟು ಪ್ರಿಪೇರ್ ದೆಮ್ ಫಾರ್ ದ ನೇಚರ್ ವಾಕ್, ಡಾಕ್ಟರ್ ರಘು ಇನ್ಫಾರ್ಮ್ಸ್ ದ ಸ್ಟೂಡೆಂಟ್ಸ್ that the objective of this walk is an experience the beauty and variety of plants and animals in the nature. To prepare them for nature walk. ಹೀಗೆಲ್ಲರೂ ಪರಿಸರದ ನೇಚರ್ ವಾಕಿಗೆ, ಪರಿಸರದ ನಡಿಗೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳನ್ನೆಲ್ಲ, ಸ್ಟೂಡೆಂಟ್ಸ್ನೆಲ್ಲ ಸಿದ್ಧ ಮಾಡ್ತಿದ್ದಾರೆ, ಪ್ರಿಪೇರ್ ಮಾಡ್ತಿದ್ದಾರೆ, ಸಜ್ಜುಗೊಳಿಸ್ತಿದ್ದಾರೆ. ಡಾಕ್ಟರ್ ರಘು ಇನ್ಫಾರ್ಮ್ಸ್ the students that the objective of this walk is an experience the beauty and variety of plants and animals in the nature. ಆದರೆ ಡಾಕ್ಟರ್ ರಘು ಈ ನಡಿಗೆಯ ಉದ್ದೇಶ ಮತ್ತೆ ಪರಿಸರದ ಅದಕ್ಕೆ ಏನು ಉದ್ದೇಶ, ನಮಗೆ ಆಬ್ಜೆಕ್ಟಿವ್ಸ್ ಏನು, ಅಂಡ್ ವಿವಿಧ ರೀತಿಯ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಬ್ಯೂಟಿ ಅಂದ್ರೆ ಸೌಂದರ್ಯ, ಅದನ್ನ ಆಹ್ವಾನಿಸುವುದಾಗಿದೆ ಅಂತ ತಿಳಿಸ್ತಾರೆ. ಅಂದ್ರೆ ಹೋಗೋದಕ್ಕೂ ಮುಂಚೆ ನಾವು ಏನಕ್ಕೆ ಹೋಗ್ತಾ ಇದೀವಿ, ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದರೆ ವಾಟ್ ಈಸ್ ದ ಪರ್ಪಸ್ ಆಫ್ ದಟ್ ವರ್ಕ್ ಅಂತ, ನಮ್ಮದು ಅದರ ಉದ್ದೇಶ ಏನೋ. ಯಾವುದಾದ್ರೂ ಒಂದು ವರ್ಕ್ ಮಾಡಬೇಕಂದ್ರೆ ಇನ್ನೂ ಒಂದು ಉದ್ದೇಶ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ಸ್ಟೂಡೆಂಟ್ಸ್ಗೆ ಕೇಳ್ತಿದ್ದಾರೆ, ನಾವು ಹೋಗ್ತಿರ್ತಕ್ಕಂಥ ಉದ್ದೇಶನು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬ್ಯೂಟಿನ, ಅದರ ಸೌಂದರ್ಯವನ್ನು, ಸಸ್ಯ ಮತ್ತು ಪ್ರಾಣಿಗಳ ಅವುಗಳ ಸೌಂದರ್ಯವನ್ನು ಸವಿಯೋದಕ್ಕೆ ನಾವು ಈ ಪರಿಸರಕ್ಕೆ ಹೋಗ್ತಾ ಇದ್ದೀವಿ. The students are excited to join them. ಎಲ್ಲ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ, ಖುಷಿಯಿಂದ ಅವ್ರ ಜೊತೆ ಸೇರಿಕೊಂಡ್ರು, ಜೊತೆಗೂಡಿದ್ದಾರೆ. They are curious to interact and learn from them. ಸಂವಾದ ನಡೆಸಲು ಮತ್ತು ಅವರಿಂದ ಕಲಿಯಲು ಮಕ್ಕಳು ತುಂಬ ಎಕ್ಸೈಟಿಂಗ್ ಆಗಿದ್ದಾರೆ. ಆ್ಯಂಡ್ ಕ್ಯೂರಿಯಸ್, ತುಂಬ ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಅವ್ರ ಜೊತೆ ಏನು ಹೇಳ್ಕೊಡ್ತಾರೆ, ಏನನ್ನು ತೋರಿಸ್ಬೋದು ನಮಗೆ ಅಂತ ಕ್ಯೂರಿಯಸ್ಸು ಇದೆ. ಹಾಗಾಗಿ ಅವ್ರ ಜೊತೆ ಏನು ಮಾಡ್ತಾ ಇದ್ದಾರೆ, ಇಂಟರಾಕ್ಟ್ ಮಾಡ್ತಿದ್ದಾರೆ ಕಲಿಯೋದಕ್ಕೆ. ದ ಟೀಚರ್ ಅಡ್ವೈಸಸ್ ದ ಸ್ಟೂಡೆಂಟ್ಸ್ ಟು ಕ್ಯಾರಿ ಎ ನೋಟ್ಬುಕ್, ಎ ಪೆನ್ ಆ್ಯಂಡ್ ವಾಟರ್ ಬಾಟಲ್. ಅದೇ ರೀತಿ ಅವ್ರ ಟೀಚರ್ ಲೇಖನಿ, ಅವರ ಸೈನ್ಸ್ ಟೀಚರ್ ಇರಲ್ಲ, ಅವ್ರ ಮಕ್ಕಳಿಗೆಲ್ಲ ಏನಂತ ಅಡ್ವೈಸ್ ಮಾಡ್ತಿದ್ದಾರೆ, ಒಂದು ಪೆನ್ನ ತಗೊಳ್ಳಿ ಆ್ಯಂಡ್ ವಾಟರ್ ಬಾಟಲ್, ನೀರಿನ ಬಾಟಲಿಯನ್ನು ತೆಗೆದುಕೊಳ್ಳಿ, ಆ್ಯಂಡ್ ನೋಟ್ಬುಕ್ ಬರ್ಕೊಳ್ಳೋದಕ್ಕೆ. ಅವ್ರು ಏನಾದರೂ ಹೊಸ ಇನ್ಫಾರ್ಮೇಷನ್, ನ್ಯೂ ಇನ್ಫಾರ್ಮೇಷನ್ನ ಸೈಂಟಿಸ್ಟ್ ಅಂತಾರೆ ಡಾಕ್ಟರ್ ಅಘೋರ್ ಇರ್ಬೋದು ಆ್ಯಂಡ್ ಮನಿರಾಮ್ ಎಂಬ ಚಾಚಾ ಇರ್ಬೋದು, ಅವ್ರು ಏನಾದರೂ ಹೊಸ ವಿಷಯಗಳ ಬಗ್ಗೆ ಏನಾದರೂ ತಿಳಿಸಿದ್ರೆ ಅದನ್ನು ಬರೆದುಕೊಂಡು ನೋಟ್ ಮಾಡ್ಕೊಳ್ಳೋದಕ್ಕೆ ಒಂದು ನೋಟ್ಬುಕ್ಕು, ಪೆನ್ ಆ್ಯಂಡ್ ವಾಟರ್ ಬಾಟಲ್ನ ತಗೊಳ್ಳೋದಕ್ಕೆ ಅವ್ರು ಟೀಚರ್ಸ್ ಹೇಳಿದ್ರು. ಆಸ್ ದ ವಾಕ್ ದೇ ಬಿಗಿನ್ ಎಕ್ಸ್ಪ್ಲೋರಿಂಗ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅರೌಂಡ್ ದ್ಯಾಮ್. ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಪರಿಸರದಲ್ಲಿ
ಏನು ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿ ಮತ್ತು ಸಸ್ಯಗಳನ್ನ ಅನ್ವೇಷಣೆ ಮಾಡೋದಕ್ಕೆ ಅಂದರೆ ಎಕ್ಸ್ಪ್ಲೋರಿಂಗ್ ಅನ್ವೇಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಡಾಕ್ಟರ್ ರಘು ಅಡ್ವೈಸಸ್ ದ ಸ್ಟೂಡೆಂಟ್ಸ್ ಟು ನೋಟಿಸ್ ದ ವೆರೈಟಿ ಆಫ್ ಸ್ಮೆಲ್ಸ್ ಇನ್ ದ ಪಾರ್ಕ್ ಆ್ಯಂಡ್ emphasizes respecting all living creatures and observing them without disturbing. ಏನು ಮಾಡಿದ್ರು ಡಾಕ್ಟರ್ ರಘು ಅವರು ಏನಂತ ಅವ್ರಿಗೆ ಅಡ್ವೈಸ್ ಮಾಡ್ತಿದ್ದಾರೆ ಮಕ್ಕಳುಗಳಿಗೆ? Dr. Raghu advises the students to notice the variety of smells in the park and emphasizes respecting all living creatures and observing them without disturbing. ನಾವೀಗ ಪರಿಸರದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಂದರೆ ಒಂದು ಕಾಡಿನೊಳಗೆ ಅಥವಾ ಒಂದು ಯಾವುದೋ ಒಂದು ದೊಡ್ಡ ಗಾರ್ಡನ್ ಒಳಗೆ ಅಂದರೆ ಏನು ಮಾಡಬೇಕು ನಾವು ಅದರ ಸ್ಮೆಲ್, ವೆರೈಟೀಸ್ ಆಫ್ ಸ್ಮೆಲ್ಲನ್ನು, ಅದರ ವಾಸನೆಯನ್ನ, ಅದರ ಆಹ್ಲಾದವನ್ನ ಆ ಪಾರ್ಕ್ನಲ್ಲಿ, ಆ ಉದ್ಯಾನದಲ್ಲಿ ಇರ್ತಕ್ಕಂತಹ ಏನು ಮಧುರವಾದ ಸುವಾಸನೆಯುಕ್ತ ಆ ಹೂವಿನ ಪರಿಮಳವನ್ನ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳೆಲ್ಲರೂ ಅದನ್ನ ವಾಸನೆಯನ್ನ ಗಮನಿಸ್ಬೇಕು ಮತ್ತೆ ಅದನ್ನ ಸವಿಬೇಕು ಆ ಪಾರ್ಕಲ್ಲಿ, ವನದಲ್ಲಿ. ಆದ್ರೆ ಯಾವುದೇ ಜೀವಿಗಳಿಗೂ ಏನು ತೊಂದರೆಯನ್ನ ಉಂಟು ಮಾಡೋದು, ಅವುಗಳಿಗೆ ಗೌರವದಿಂದ ಅವುಗಳನ್ನ ನೋಡ್ಕೋಬೇಕು. ಪ್ಲಾಂಟ್ಸ್ ಮತ್ತೆ ಅವುಗಳ ಅನಿಮಲ್ಸ್, ಅವುಗಳಿಗೂ ಜೀವ ಇದೆ ಅಲ್ವಾ, ಅದಕ್ಕೆ ಸೊ ಅವುಗಳನ್ನು ರೆಸ್ಪೆಕ್ಟ್ ಕೊಡ್ಬೇಕು, ಅವುಗಳಿಗೆ ಗೌರವದಿಂದ ಅವುಗಳ ಜೊತೆ ನಡ್ಕೊಳ್ಬೇಕು. ಆ್ಯಂಡ್ ಅವುಗಳಿಗೆ ಯಾವುದೇ ರೀತಿ ಏನು ಮಾಡಬಾರ್ದು, ಲಿವಿಂಗ್ ಕ್ರಿಯೇಚರ್ ಅಬ್ಸರ್ವ್ ವಿತೌಟ್ ಡಿಸ್ಟರ್ಬಿಂಗ್, ಯಾವುದೇ ತೊಂದರೆ ಕೊಡದೆ ಅವುಗಳನ್ನು ನೋಡುವಂಥದ್ದು, ಅವುಗಳ ಜೊತೆ ಸಂವಾದ ಮಾಡುವಂಥದ್ದು. ಅಂದರೆ ಅವುಗಳನ್ನ ಏನು ಅದೇ ರೀತಿ ತೊಂದರೆ ಕೊಡದೆ, ಪ್ರಾಣಿಗಳಿಗಾಗಲಿ, ಪ್ಲಾಂಟ್ಸ್ನ ಕೀಳೋದಾಗಲಿ, ಹೂಗಳನ್ನ ಕೀಳೋದಾಗಲಿ, ಅವುಗಳನ್ನ ಟಚ್ ಮಾಡಿ ಮುರಿದು ಹಾಕೋದಾಗಲಿ ಈ ರೀತಿ ಮಾಡದೆ ಜಸ್ಟ್ ಅದರಿಂದ ಬರ್ತಕ್ಕಂಥ ಸುವಾಸನೆಯನ್ನು, ಪರಿಮಳವನ್ನು ಆಹ್ಲಾದಿಸಿ ಅವುಗಳನ್ನ ತೊಂದರೆ ಕೊಡದಾಗೆ ವೀಕ್ಷಿಸಬೇಕು ಅಂತೇಳಿ ಡಾಕ್ಟರ್ ರಘು ಅವರು ಸ್ಟೂಡೆಂಟ್ಸ್ಗಳಿಗೆ ಅಡ್ವೈಸ್ ಮಾಡ್ತಿದ್ದಾರೆ. ನೀವು ಅಷ್ಟೇ ನಿಮ್ಮ ಮನೆ ಸುತ್ತಮುತ್ತ ಇರ್ಬೋದು, ಯಾವುದೋ ಒಂದು ಪಾರ್ಕ್ ಹೋಗ್ತೀರಾ, ಸುಮ್ಮನೆ ಗಿಡಗಳನ್ನ ಕೀಳೋದು, ಫ್ಲವರ್ಸ್ನ ಪ್ಲಕ್ ಮಾಡೋದು, ಇದೆಲ್ಲ ಮಾಡಬಾರ್ದು. ಮನಿರಾಮ್ ಚಾಚಾ ಟೆಲ್ಸ್ ದಟ್ ಸ್ಟೂಡೆಂಟ್ಸ್ ಟು ನಾಟ್ ಓನ್ಲಿ ಅಬ್ಸರ್ವ್ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ಮನಿರಾಮ್ ಚಾಚಾ ಹೇಳ್ತಿದ್ದಾರೆ, ಕೇವಲ ವಿದ್ಯಾರ್ಥಿಗಳು ಮಾತ್ರ ಡಿಫ್ರೆಂಟ್ ಪ್ಲಾಂಟ್ಸ್, ವಿವಿಧ ರೀತಿಯ ಸಸ್ಯ ಮತ್ತು ಪ್ರಾಣಿಗಳನ್ನ ಅಬ್ಸರ್ವ್ ನೋಡೋದಲ್ಲ, ಬಟ್ ಆಲ್ಸೋ ಟು ಕೇರ್ಫುಲಿ ಲಿಸನ್ ಟು ಡಿಫ್ರೆಂಟ್ ಸೌಂಡ್ಸ್. ಕೇವಲ ಬರೀ ಸಸ್ಯ ಮತ್ತು ಪ್ರಾಣಿಗಳನ್ನ ಮಾತ್ರ ಸುಮ್ಮನೆ ನೋಡ್ಕೊಂಡು ಹೋಗಬೇಡಿ, ಅವುಗಳ ಶಬ್ದಗಳನ್ನು, ವಿವಿಧ ರೀತಿಯ ಶಬ್ದಗಳನ್ನು ಗಮನವಿಟ್ಟು ಆಲಿಸಿ. ಅಂದರೆ ಸೌಂಡ್ಸ್ ಬರುತ್ತಲ್ಲ ಅದನ್ನು ಗಮನವಿಟ್ಟು ಕೇಳಿ. ಈಗ ನಾವು ಒಂದು ಫಾರೆಸ್ಟ್ಗೆ, ಪಾರ್ಕ್ಗೆ ಹೋದರೆ ಅಲ್ಲಿ ಎಷ್ಟೊಂದು ಬರ್ಡ್ಸ್ಗಳಿರುತ್ತೆ, ಅನಿಮಲ್ಸ್ಗಳಿರುತ್ತೆ, ಅವು ಯಾವ ರೀತಿ ಸೌಂಡ್ ಮಾಡುತ್ತೆ ಅದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ದ ಸ್ಟೂಡೆಂಟ್ಸ್ ಕಮ್ ಅಕ್ರಾಸ್ ಎ ವೆರೈಟಿ ಆಫ್ ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ ಗ್ರಾಸಸ್, bushes and trees. ಏನು ಸಾಮಾನ್ಯವಾಗಿ ಏನು ಹುಲ್ಲು ಅಂದರೆ ಗ್ರಾಸಸ್, ಪೊದೆ ಇರುತ್ತಲ್ಲ, ಬುಷಸ್ ಆ್ಯಂಡ್ ಲಾರ್ಜ್ ಟ್ರೀಸ್, ದೊಡ್ಡ ದೊಡ್ಡ ಮರಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ ಸಸ್ಯಗಳನ್ನ ವಿದ್ಯಾರ್ಥಿಗಳು ವೀಕ್ಷಿಸ್ತಿದ್ದಾರೆ. ಅಂದರೆ ನೆಲದ ಮೇಲೆ ಇರ್ತಕ್ಕಂಥ ಗ್ರಾಸಸ್, ಬುಷಸ್, ಪೊದೆಗಳು ಇವೆಲ್ಲ. They also observe a variety of birds sitting on the branches of the trees. ಏನು ದೊಡ್ಡ ದೊಡ್ಡ ಮರಗಳಿದೆ, ಏನು They also observe varieties of birds. ಅನೇಕ ರೀತಿಯ ಪಕ್ಷಿಗಳು ಮರದ ಮೇಲೆ ಇರ್ತಕ್ಕಂಥ ಬ್ರಾಂಚಸ್ ಅಂದರೆ ಕೊಂಬೆಗಳ ಮೇಲೆ ಕೂತಿರೋದನ್ನು ನೋಡಿದ್ರು. ಬಟರ್ಫ್ಲೈಸ್ ಅಂದರೆ ಚಿಟ್ಟೆಗಳನ್ನ ನೋಡ್ತಿದ್ದಾರೆ, ಅಂದರೆ ಚಿಟ್ಟೆಗಳು. ಬಟರ್ಫ್ಲೈಸ್ ಮೂವಿಂಗ್ ಫ್ರಮ್ ಫ್ಲವರ್ಸ್ ಟು ಫ್ಲವರ್ಸ್, ಅಂದರೆ ಚಿಟ್ಟೆಗಳು ಏನು ಮಾಡ್ತಿದೆ, ಒಂದು ಹೂವಿಂದ ಇನ್ನೊಂದು ಹೂವಿಗೆ ಮಕರಂದವನ್ನು ಇಟ್ಕೊಂಡು ಹಾರ್ತಿರೋದನ್ನು ನೋಡ್ತಿದ್ದಾರೆ. ಆ್ಯಂಡ್ ಮಂಕೀಸ್ ಜಂಪಿಂಗ್ ಫ್ರಮ್ ಒನ್ ಟ್ರೀಸ್ ಟು ಅನದರ್. ಅದೇ ರೀತಿ ಕೋತಿಗಳು, ಇನ್ನು ಬೈತಾರೆ ಅಲ್ವಾ, ಕೋತಿಗಳ ಥರ ಆಡಬೇಡಿ ಅಂತ. ಅಂದರೆ ಅಲ್ಲಿರ್ತಕ್ಕಂಥ ಮಂಕೀಸ್ ಏನು ಮಾಡ್ತಿದ್ದಾರೆ, ಮರದಿಂದ ಮರಕ್ಕೆ ನೆಗೆಯೋದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. They record their observations in their notebooks and discuss them with Dr. Raghu and Maniram Chacha. ಏನು ಮಾಡ್ತಿದ್ದಾರೆ, ನಮ್ಮ ವೀಕ್ಷಣೆಗಳೆಲ್ಲವನ್ನು, ಅಂದರೆ ನಾವೇನೇನು ನೋಡಿದ್ವಿ ಆ ಪಾರ್ಕಲ್ಲಿ, ಯಾವ್ಯಾವ ಥರ ಬರ್ಡ್ಸ್ ನೋಡಿದ್ವಿ, ಯಾವ್ಯಾವ ಥರ ಟ್ರೀಸ್ ನೋಡಿದ್ವಿ, ಯಾವ ಟ್ರೀ ಮೇಲೆ ಯಾವ್ಯಾವ ಥರ ಬರ್ಡ್ಸ್ ಇತ್ತು, ಯಾವ್ಯಾವ ಸೌಂಡ್ಸ್ ಕೇಳಿಸ್ಕೊಂಡ್ವಿ, ಅದೆಲ್ಲವನ್ನು ನೋಟ್ಬುಕ್ಕಲ್ಲಿ ಎಲ್ಲ ದಾಖಲೆ ಮಾಡೋದಕ್ಕೆ ಡಾಕ್ಟರ್ ರಘು ಮತ್ತು ಚಾಚಾ ಅವ್ರ ಜೊತೆ ಚರ್ಚಿಸಿ ಅದೆಲ್ಲ ಒಂದು ಪುಸ್ತಕದಲ್ಲಿ ಏನೇನು ನೋಡಿದ್ರು ಅದನ್ನೆಲ್ಲ ಬರ್ಕೊಳ್ಳೋದಕ್ಕೆ ತಿಳಿಸಿದ್ದಾರೆ.
The students can hear the chirping of birds. ಏನು ಪಕ್ಷಿಗಳ ಚಿಲಿಪಿಲಿ ಧ್ವನಿಯನ್ನ ವಿದ್ಯಾರ್ಥಿಗಳು ಕೇಳಿಸಿಕೊಳ್ತಿದ್ದಾರೆ. ಡಾಕ್ಟರ್ ರಘು informs them that each bird has a unique chirp. ಏನು ಡಾಕ್ಟರ್ ರಘು ಏನು ಯಾವ ರೀತಿ ಅಂದ್ರೆ ಒಂದ್ ಬರ್ಡ್ಸ್ ಇಂದ ಇನ್ನೊಂದು ಬರ್ಡ್ಸ್ಗೆ ಒಂದು ಪಕ್ಷಿ ಕೂಗಿದಾಗೆ ಇನ್ನೊಂದು ಪಕ್ಷಿ ಕೂಗಲ್ಲ ಅಲ್ವಾ. ಈಗ ಕ್ರೌ ತರ ಕಾಗೆ ತರನೇ ಬೇರೆ ಪಕ್ಷಿಗಳು ಕೂಗಲ್ಲ, ಸ್ಪ್ಯಾರೋ ಕೂಗಲ್ಲ, ಅಥವಾ ಪ್ಯಾರೋಟ್ ಕೂಗಲ್ಲ, ಗಿಳಿ ಕೂಗಲ್ಲ, ಪಾರಿವಾಳ ಕೂಗಲ್ಲ, ಪಿಜನ್ ಆ ಥರ ಅವುಗಳದೇ ವೆರೈಟೀಸ್ ಆಫ್ ಸೌಂಡ್ಸ್ ಇರುತ್ತೆ. ಒಂದೊಂದು ಪಕ್ಷಿಗಳದ್ದು ಏನಿರುತ್ತೆ, ಇನ್ಫಾರ್ಮ್ ದ್ಯಾಮ್ ಈಚ್ ಬರ್ಡ್ಸ್ ಆಸ್ ಎ ಯೂನಿಕ್ ಚಿರ್ಪ್. ಅದು ಪ್ರತಿಯೊಂದು ಪಕ್ಷಿಗಳದ್ದು ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಧ್ವನಿಯನ್ನು ಹೊಂದಿರುತ್ತೆ, ಕೂಗನ್ನು ಹೊಂದಿರುತ್ತೆ. ಅದನ್ನ ಏನ್ ಮಾಡಿ, ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಡೈವರ್ಸಿಟಿ ಇನ್ ನೇಚರ್. ಪ್ರತಿಯೊಂದು ಪಕ್ಷಿಯ ಕೂಗು ವಿಶಿಷ್ಟವಾಗಿರುವುದರಿಂದ ನಮ್ಮ ನಿಸರ್ಗದಲ್ಲಿ ವೈವಿಧ್ಯತೆ ಎಂಬುದಕ್ಕೆ ಒಂದು ಉದಾಹರಣೆ. ಎಷ್ಟು ವಿವಿಧ ರೀತಿಯಲ್ಲಿ ವೈವಿಧ್ಯಮಯವಾಗಿದೆ ಅನ್ನೋದಕ್ಕೆ ಪಕ್ಷಿಗಳ ಸೌಂಡ್ ಒಂದು ಎಕ್ಸಾಂಪಲ್. ತುಂಬಾ ವಿಭಿನ್ನವಾಗಿರುತ್ತೆ ಅಲ್ವಾ. ಹಾಗಾಗಿ ಡಾಕ್ಟರ್ ರಘು ರಿಕ್ವೆಸ್ಟ್ ಮಣಿರಾಮ್ ಚಾಚಾ ಟು ಮಿಮಿಕ್ ಕಾಲ್ಸ್ ಆಫ್ ಸಮ್ ಬರ್ಡ್ಸ್. ಏನ್ ಮಾಡಿದ್ರು, ಕೆಲವು ಪಕ್ಷಿಗಳ ಧ್ವನಿಯನ್ನ ಅನುಸರಿಸಲು ಮಣಿರಾಮ್ ಚಾಚಾಗೆ ಇವರು ಡಾಕ್ಟರ್ ರಘು ಅವರು ಕೇಳ್ಕೊಳ್ತಿದ್ದಾರೆ. ಅಂದ್ರೆ ಅವ್ರು ಚೆನ್ನಾಗಿ ಬರ್ಡ್ಸ್ಗಳು ಪಕ್ಷಿಗಳ ಧ್ವನಿಯನ್ನು ಮಿಮಿಕ್ರಿ ಮಾಡ್ತಾರಲ್ವಾ. ಹಾಗಾಗಿ ಅವ್ರಿಗೆ ರಘು ಅವ್ರು ಏನ್ ಹೇಳ್ತಿದ್ದಾರೆ, ನೀವು ಕೆಲವೊಂದು ಪಕ್ಷಿಗಳ ಧ್ವನಿಯನ್ನು ಮಿಮಿಕ್ರಿ ಮಾಡಿ. ಮಣಿರಾಮ್ ಚಾಚಾ ಮಿಮಿಕ್ಸ್ ಡಿಫ್ರೆಂಟ್ ಬರ್ಡ್ ಕಾಲ್ಸ್. ಏನ್ ಮಾಡಿದ್ರು, ಮಣಿರಾಮ್ ಚಾಚಾ ಅವರು ಕೆಲವೊಂದು ಪಕ್ಷಿಗಳ ಕೂಗನ್ನ ಅನುಸರಿಸ್ತಿದ್ದಾರೆ, ಕೂಗ್ತಿದ್ದಾರೆ. ದ ಸ್ಟೂಡೆಂಟ್ಸ್ enthusiastically ಸ್ಟಾರ್ಟ್ ಕಾಪಿಂಗ್ ದೆಮ್. ಹಿಂದೆನೆ ಏನ್ ಮಾಡಿದ್ರು, ಎಲ್ಲಾ ವಿದ್ಯಾರ್ಥಿಗಳು ಕೂಗೋದಕ್ಕೆ, ಅವರು ವಾಯ್ಸ್ ಮಾಡೋದಕ್ಕೆ, ಪಕ್ಷಿಗಳ ತರ ಕೂಗೋದ್ರಿಂದ ಅವರು ಅವ್ರ ಜೊತೆ ಉತ್ಸಾಹದಿಂದ ಅನುಸರಿಸೋದಕ್ಕೆ ಪ್ರಾರಂಭಿಸ್ತಿದ್ರು. ಈಗ ನಿಮ್ಗೂ ಎಷ್ಟೊಂದು ಜನಕ್ಕೆ ಬರುತ್ತೆ. ಈಗ ಒಂದು ಕೋಗಿಲೆ ಇರ್ಬೋದು, ಆ ಥರ ಸಾಂಗ್ ಮಾಡೋದು, ಯಾವ್ದಾದ್ರು ಬರ್ಡ್ಸ್ ಬೇರೆದು ಎಷ್ಟೋ ನಿಮ್ಗೂ ಒಳಗೂ ಈಗ ಯಾರು ಕೂಗ್ತಿದ್ರೆ ಅದ್ರ ಜೊತೆ ನಾವು ಸಹ ಟ್ರೈ ಮಾಡ್ತೀವಿ ಅಲ್ವಾ. ಹಾಗೆ ನೀವು ಕೆಲವೊಂದು ಅಟ್ಲೀಸ್ಟ್ ಒಂದು 2 to 5 ಬರ್ಡ್ಸ್ ಅವುಗಳ ಸೌಂಡ್ನ ನೀವು ಮಿಮಿಕ್ರಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಅರ್ಲಿ ಮಾರ್ನಿಂಗ್ ಇದ್ರೆ ಎಷ್ಟೋ ಬರ್ಡ್ಸ್ಗಳದ್ದು ಸೌಂಡ್ಸ್ಗಳು ಬರ್ತಿರುತ್ತೆ, ಅವುಗಳನ್ನ ಮಿಮಿಕ್ರಿ ಮಾಡೋದಕ್ಕೆ ಅಭ್ಯಾಸ ಮಾಡಿ. ಇಸ್ ಒನ್ ಆಫ್ ದಿ ಹ್ಯಾಬಿಟ್. ಅದು ಸಹ ನಿಮ್ಮ ಒಂದು ಟ್ಯಾಲೆಂಟೇ ಆಗುತ್ತೆ, ಗೊತ್ತಾಯ್ತಾ. ಹೀಗೆ ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಸ್ಟೂಡೆಂಟ್ಸ್ ಅವ್ರ ಜೊತೆ ಕೂಗ್ತಿದ್ದಾರೆ. ಹ್ಯಾವ್ ಯು ಎವರ್ ಅಬ್ಸರ್ವ್ ಡಿಫ್ರೆಂಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅರೌಂಡ್ ಯು. ಏನು, ನಿಮ್ಮ ಸುತ್ತಮುತ್ತ ಅನೇಕ ರೀತಿಯ ವಿವಿಧ ರೀತಿಯ ಸಸ್ಯಗಳು ಮತ್ತು ಪ್ರಾಣಿಗಳು ಇರುವುದನ್ನು ಗಮನಿಸಿದ್ದೀರಾ. ಶೇರ್ ಅಂಡ್ ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್. ಹಾಗಾದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಿವಿಧ ರೀತಿಯ ಪ್ಲಾಂಟ್ಸ್, ಸಸ್ಯಗಳು ಮತ್ತು ಪ್ರಾಣಿಗಳ ಅವುಗಳನ್ನು ಅವ್ರ ಜೊತೆ ಚರ್ಚಿಸಿ ಅದನ್ನ ನಿಮ್ಮ ಸ್ನೇಹಿತರ ಮತ್ತು ಶಿಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವರುಗಳ ಜೊತೆ ಹಂಚ್ಕೊಳ್ಳಿ. ಈಗ ಪ್ಲೇಸ್ ಟು ಪ್ಲೇಸ್, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅನೇಕ ರೀತಿಯ ಡಿಫ್ರೆಂಟ್ ಪ್ಲಾಂಟ್ಸ್ ಇರುತ್ತೆ, ಅನಿಮಲ್ಸ್ ಇರುತ್ತೆ. ಈಗ ಒಂದೇ ಕೊಡಗಿನಲ್ಲಿ ಇರ್ತಕ್ಕಂತಹ ಪ್ಲಾಂಟ್ಸು ಡ್ರೈ ಲ್ಯಾಂಡಲ್ಲಿ, ರಾಜಸ್ಥಾನ ಅಥವಾ ಹುಬ್ಬಳ್ಳಿ, ಧಾರವಾಡ ಅಲ್ಲಿ ಇರ್ಬೋದು. ಅಲ್ಲಿರ್ತಕ್ಕಂಥ ಪ್ಲಾಂಟ್ಸ್ಗಳು ಮಂಗಳೂರು, ಧಾರವಾಡ ಈ ಕಡೆ ಇಲ್ಲದೆ ಇರ್ಬೋದು. ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬೇರೆ ಬೇರೆ ರೀತಿಯ ವಿವಿಧ ಸಸ್ಯಗಳು ಇರುತ್ತೆ, ವಿವಿಧ ಪ್ರಾಣಿಗಳು ಇರುತ್ತೆ. ಅವುಗಳನ್ನು ಡಿಸ್ಕಸ್ ಮಾಡಿ. ನೀವೆಲ್ಲರೂ ಕೇಳ್ತಿರ್ತಕ್ಕಂಥ ಎಲ್ಲರೂ ಬೇರೆ ಬೇರೆ ಡಿಸ್ಟಿಕ್ ಅವರು, ಬೇರೆ ಬೇರೆ ಸ್ಟೇಟ್ಸ್ ಅವರು ಇರ್ತೀರ. ನಿಮ್ಮಲ್ಲಿ ಇರ್ತಕ್ಕಂಥ, ನಿಮ್ಮ ಪ್ಲೇಸಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಅನಿಮಲ್ಸ್, ಪ್ಲಾಂಟ್ಸ್ನ ಲಿಸ್ಟ್ ಮಾಡಿ ಅದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಬೇರೆ ಪ್ಲೇಸಲ್ಲಿ ನೀವೆಲ್ಲಾದರೂ ಹೋಗಿದ್ರೆ ನೋಡಿದರೆ ಅಲ್ಲಿರ್ತಕ್ಕಂತಹ ಡಿಫ್ರೆಂಟ್ ಪ್ಲಾಂಟ್ಸ್, ಅನಿಮಲ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಓಕೆ ಸ್ಟೂಡೆಂಟ್, ಇಷ್ಟಿರಿ. ನೆಕ್ಸ್ಟ್ ಕ್ಲಾಸಲ್ಲಿ 2.1 ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಟೆಕ್ಸ್ಟ್ ಬುಕ್ನ 2-3 ಟೈಮ್ ರೀಡ್ ಮಾಡಿ ವಿಡಿಯೋನ ಕೇಳಿಸ್ಕೊಳ್ಳಿ. ಆ್ಯಂಡ್ ಇವತ್ತಿನ ಓವರ್ ಕ್ವೆಶನ್ ತಗೊಳ್ಳಿ. ನೇಮ್ ದ one of the scientists and identifying a variety of plants and animals.
ಯಾರು ಒಬ್ರು ಇನ್ ದಿಸ್ ಲೆಸನ್ ಈ ಪಾಠದಲ್ಲಿರ್ತಕ್ಕಂಥ ಒಬ್ರು ಸೈಂಟಿಸ್ಟು ಮತ್ತೆ ಪ್ರಾಣಿ ಪಕ್ಷಿಗಳನ್ನ ಗುರುತಿಸುವಂತಹ ಬ್ರಿಲಿಯಂಟ್ ಪರ್ಸನ್ ನೇಮನ್ನು SSC ಅಂತ ಕೇಳ್ತಿದ್ದೀನಿ. ಅವರಿಬ್ಬರು ಹೆಸರನ್ನ ಬರೀರಿ. ಆ್ಯಂಡ್ ವಾಟ್ ಈಸ್ ದ ನೇಮ್ ಆಫ್ ಸೈನ್ಸ್ ಟೀಚರ್? ವಾಟ್ ಈಸ್ ದ ನೇಮ್ ಆಫ್ ಸೈನ್ಸ್ ಟೀಚರ್ದು ನೇಮ್ ಏನು ಅದನ್ನು ಸುಲೇಖ ಮ್ಯಾಮ್ ಅದನ್ನು ಮಾಡಿ. ಆ್ಯಂಡ್ what are the varieties of how our nature is beauty? How our nature is beauty? ಹೇಗೆ ನಮ್ಮ ಪರಿಸರ ಸುಂದರವಾಗಿದೆ. ಬಿಕಾಸ್ ಯಾಕೆ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಆನಿಮಲ್ಸ್, ಬರ್ಡ್ಸ್ ಇದೆಲ್ಲ ಇರುತ್ತೆ, ಅದನ್ನು ಬರೀರಿ. ಆ್ಯಂಡ್ ದೆನ್ why our nature is an example of diversity in nature. ವೈವಿಧ್ಯಮಯ ಪರಿಸರಕ್ಕೆ ಉದಾಹರಣೆ ಕೊಡಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಆದಷ್ಟು ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೇಲಿಸ್ಟ್ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ವಿಡಿಯೋಸ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.